ನಮಸ್ಕಾರ ದೊಡ್ಡ ಮಂದಿಗೆ. ವಿಶೇಷ ಏನಪ್ಪ ಅಂತಂದ್ರೆ ನಮ್ಮ ಟೀಮ್ ಇಂಡಿಯಾ ಭಾರತ ತಂಡ ಚಾಂಪಿಯನ್ ಟ್ರೋಫಿಗೆ ಕಾಯ್ದು ಕೂತಿರುವ ಎಲ್ಲ ಪ್ಲೇಯರನ್ನು ನಮ್ಮ ಗೌತಮ್ ಗಂಭೀರವನ್ನು ಆಯ್ಕೆ ಮಾಡಿದಾರ. ಚಲೋ ಚಲೋ ಪ್ಲೇಯರ್ ಆಯ್ಕೆ ಮಾಡಿ ಕಪ್ ಗೆಲ್ಲಬೇಕಂತ ಮಾಡಕತ್ತಾರ ಅವರು. ಆ ಸಲ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇತ್ತಲ್ಲ, ಅದ್ರೊಳಗೆ ಟೆಸ್ಟ್ ಇತ್ತು, ಅದು ಸೋತ್ರು. ಅದು ಇದುವರೆಗೆ ಗೆಲ್ಲೋಣ ಅಂತೇಳಿ ನಿಂತಾರ ಅವರು. ಇದ್ರೊಳಗೆ ಪ್ಲೇಯರ್ ಯಾರ್ಯಾರು ಅದಾರ, ಚಾಂಪಿಯನ್ ಟ್ರೋಫಿಗೆ ಯಾರ್ಯಾರು ಸೆಲೆಕ್ಟ್ ಆಗ್ಯಾರ ನೋಡೋಣ ಬನ್ನಿ. ಮೊದಲು ನಮ್ಮ ರೋಹಿತ್ ಶರ್ಮಾ ಅವರು ಆಡ್ತಾರ ಕ್ಯಾಪ್ಟನ್ ಆಗಿ. ಯಾಕೆ ಆ ಸಿರೀಸ್ನ್ಯಾಗ ಬರೋಬ್ಬರಿ ಆಡಿದ್ದಿಲ್ಲ ಅವರು, ಅದಕ್ಕೆ ಚಾಂಪಿಯನ್ ಟ್ರೋಫಿಗೆ ಸೆಲೆಕ್ಷನ್ ಆಗ್ಯಾರ ಅವರು. ನಮ್ಮ ವಿರಾಟ್ ಕೊಹ್ಲಿ ಕಾಕನೂ ಆಗ್ಯಾನ, ಜೈಸ್ವಾಲ್ ಆಗ್ಯಾನ, ಶುಭನ್ ಗಿಲ್ ಆಗ್ಯಾನ, KL ರಾಹುಲ್ ಆಗ್ಯಾನ. KL ರಾಹುಲ್ ಯಾಕೆ ತೊಗೊಳಕತ್ತಿದ್ದಿಲ್ಲ ಅವರು, ಅದು ಅದೇ ವಾಜ್ ನಡೆದಿತ್ತು, ಯಾಕೆ ಹಾಕಿದ್ರು ಅವಂಗೂ. ಹಾರ್ದಿಕ್ ಪಾಂಡ್ಯ ಅದಾನ, ಜಡೇಜಾ ಅದಾನ, ಅಕ್ಷರ್ ಪಟೇಲ್ ಅದಾನ, ಬುಮ್ರಾ ಅದಾನ, ಹರ್ಷದೀಪ್ ಸಿಂಗ್ ಅದಾನ, ಮೊಹಮ್ಮದ್ ಶಮಿ ಅದಾನ, ಶ್ರೇಯಸ್ ಅಯ್ಯರ್, ರಿಷಬ್ ಪಂತ್, ಸುಂದರ್, ಕುಲ್ದೀಪ್ ಯಾದವ್. ಇದ್ರೊಳಗೂ ಸಿರಾಜ್ಗೆ ಹಾಕೊಂಡಿಲ್ಲ ಅವರು. ಯಾಕೆ ಹಾಕೋದಿಲ್ಲ, ಬಾಲಿಂಗೇ ಚಲೋ ಮಾಡೋದಿಲ್ಲ ಏನೋ. ಪಟ್ಟ ಬಾಲಿಂಗ್ ವಿಕೆಟ್ ತೆಗಿಯೋದಿಲ್ಲ ಏನು, ಬಾಲಿಂಗ್ ಒಗ್ಯಾಕ ಬರೋದಿಲ್ಲ ಏನು, ಚಂತಾಗ ವೈಡ್ ಹೋಗಿತ್ತಾನೂ ಗೊತ್ತಿಲ್ಲ. ಯಾಕೆ ಗಂಭೀರ ಸೆಲೆಕ್ಷನ್ ಮಾಡಿಲ್ಲ ಅವಂಗೆ. ಅದಕ್ಕೆ ಅವಂಗೆ ನೆಕ್ಸ್ಟ್ ಮುಂದಿನ ಸಲ ಅವಂಗೆ ತೆಗೆದು ಹಾಕಿಬಿಡುವ, ಅವ್ನಿಗೆ ಬಕೆಟಿಗೆ ಹಾಕಿಬಿಡುವ. ಅವ ಕರ್ಕೊಳ್ಳೋದೇ ಬೇಡ, ಕೋಚ್ ಬೇರೆದವಂಗೆ ಮಾಡಿಬಿಡುನು, ಕಿರಿಕಿರಿ ಇರೋಂಗಿಲ್ಲ. ಸಿರಾಜ್ಗೆ ವಿಕೆಟ್ ತೆಗಿತಾನ್ರಿ ಅವ. ಟಾಪ್ 1 ಒಳಗದಾನವ, ವಿಕೆಟ್ ತೆಗ್ದಾನವ. ಯಾಕೆ ತೆಗ್ದು ನಮಗೂ ಗೊತ್ತಾಗ್ತಿಲ್ಲ. ಅಂಥ ಬಾಲರ್ಗೆ ಬಿಟ್ಬಿಟ್ಟಾರ ಅವ್ರು. ನೋಡಿನು ಇದು ಭಾರತ ತಂಡ ಚಾಂಪಿಯನ್ ಟ್ರೋಫಿಗೆ ಏನು ಗೆಲ್ತಾರೇನು ಸೋಲ್ತಾರೆ ನೋಡೋನು. ಸ್ಟ್ರಾಂಗ್ ಟೀಮ್ ಐತಿ. ಯಾಕೆ ಇದ್ರೊಳಗೂ ನಮ್ಮ ಕ್ಯಾಂಡಿಡೇಟ್ ಇಲ್ಲ, ಬುಮ್ರಾ ಅದಾನ, ಅವಂಗೂ ಏನೋ ಇಂಜುರಿ ಆಗ್ಯದತ್ತ. ಅವಂಗೂ ಏನು ವಿರಾಟ್ ಕೊಹ್ಲಿಗೆ ಎಲ್ಲಿ ಇಂಜುರಿ ಆಗ್ಯದತ್ರಿ ಅವಂಗೂ. ಏನು ರೋಹಿತ್ ಶರ್ಮಾ ಕಳಪೆ ಫಾರ್ಮ್ನಲ್ಲಿ ಏನೋ ರಣಜಿ ಟ್ರೋಫಿಗೆ ಆಡ್ಸಕ್ಕೆ ನಿಂತಿದ್ರು ಇವ್ರಿಗೆ. ಯಾಕೆ ಅವರು ಅಲ್ಲಿ ಹೋಗೇ ಇಲ್ಲ, ಇವ್ರು ಆಡೋಕೆ ಹೋಗಿಲ್ಲ ಇವರು. ಯಾಕೆ ಹೋಗಿಲ್ಲ, ಏನು ಆಡ್ಬೇಕಂತ ಇಲ್ಲೇ ಆಡ್ತೇನೋ ಅಂತೇಳಿ ಪಣ ತೊಟ್ಬಿಟ್ಟಾರ ಅವರು. ಯಾಕೆ ಸರಿ ನನಗೆ ಅನ್ಸೋ ಮಟ್ಟಿಗೆ ಗೆಲ್ಲಂಗೆ ಕಾಣ್ತಾರೆ. ಮೋಸ್ಟ್ಲಿ ಪ್ಲೇಯರ್ ಚಲೋ ಆಯ್ಕೆ ಮಾಡ್ಯಾರ. ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಅದಾನ. ನಮ್ಮ ಜಡೇಜಾ ಆಲ್ರೌಂಡರ್ ಕ್ಯಾಂಡಿಡೇಟ್ ಅದು. ಅವನು ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ಮಾಡ್ತಾನೆ. ಹಾರ್ದಿಕ್ ಪಾಂಡ್ಯನೂ ಬೌಲಿಂಗ್ ಇದು ಎಲ್ಲ ಚಲೋತ್ನಾಗ ಮಾಡ್ತಾನವ. ಅಕ್ಷರ್ ಪಟೇಲ್ನೂ ಮಾಡ್ತಾನೆ. ಈ ಚಾಂಪಿಯನ್ ಟ್ರೋಫಿ ಗೆಲ್ಲಬೇಕಿದನ್ನು. ಏನು ಗೆದ್ದು ಪಟಾಕ್ಷಿ ಹಚ್ಚೇ ಬಿಡು. ನಾವು ಬಿಡಂಗೇ ಇಲ್ಲ. ನಾನಂತೂ ಬಿಡಂಗಿಲ್ಲ, ಹಚ್ಚೇ ಬಿಡ್ತೀನಿ ಇಲ್ಲಿ ಪಟಾಕ್ಷಿ. ಗೆಲ್ಲಬೇಕು. ಯಾಕೆ ಸಿರಾಜ್ ಒಬ್ಬರೇ ಮಿಸ್ ಆಗ್ಯಾನ ಇದ್ರೊಳಗೆ, ಯಾಕೆ ಕರ್ಕೊಂಡಿಲ್ಲ ಅಂತೇಳಿ. ನಮ್ಮ KL ರಾಹುಲ್ ಬ್ಯಾಟ್ಸ್ಮನ್ ಅದಾನ. KL ರಾಹುಲ್ಗೂ ಹಂಗೆ ಎಬ್ಸಿದ್ರು. ಆಗ KL ರಾಹುಲ್ ಚಲೋತ್ನಾಗ ಆಡ್ತಾನ ಮ್ಯಾಚ್, ರನ್ ಅದು ಹೊಡಿತಾನೆ. ರೋಹಿತ್ ಶರ್ಮಾ, ಜೈಸ್ವಾಲ್ ಓಪನಿಂಗ್ ಬರ್ತಾರೆ. ಏನು ಗಿಲ್ ಬರ್ತಾನೋ ಏನು ಜೈಸ್ವಾಲ್ ಬರ್ತಾನೋ ಗೊತ್ತಿಲ್ಲ. 3 ಮಂದಿ ಅದಾರ ಓಪನಿಂಗ್ ಬರೋರೇ, 3 ಮಂದಿ ಅದಾರ ಇದ್ರೊಳಗೆ. ಚಲೋತ್ನಾಗ ರಿಷಬ್ ಪಂತ್ ಅದಾನ, ಕೀಪಿಂಗ್ ಅದು ಎಲ್ಲ ಮಾಡ್ತಾನೆ. ಅದಕ್ಕೂ ಇಂಜುರಿ ಆಗಿತ್ತು ರೀ. ಇಂಜುರಿ ಆಗೋಣ ಅದು ಕಮ್ಬ್ಯಾಕ್ ಮಾಡಕತ್ತ ಚಲೋತ್ನಾಗ ಅದು ಆಡಕತ್ತ. ಕುಲ್ದೀಪ್ ಯಾದವ್ ಸ್ಪಿನ್ನರ್, ಸುಂದರ್ ಸ್ಪಿನ್ನರ್, ಶ್ರೇಯಸ್ ಅಯ್ಯರ್ ಬ್ಯಾಟ್ಸ್ಮನ್, ಎಲ್ಲ ಥರ ಬ್ಯಾಟ್ಸ್ಮನ್ ಅದಾರ. ನಮ್ಮ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಅವರು ಚಲೋತ್ನಾಗ ಮ್ಯಾಚ್ ಏನ್ರ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಜೈಸ್ವಾಲ್ ಓಪನಿಂಗ್ ಯಾರು ಬಂದು ಚಲೋ ಆಡ್ತಾರೆ ನೋಡು, ಏನರ ರನ್ ಕಲಿ ಹಾಕಿದ್ರು ನಾವೇ ಗೆದ್ದಂಗೆ. ಆದ್ರೆ ನಾವೇ ಗೆದ್ದಂಗೆ ರೀ ಮ್ಯಾಚ್. ಯಾರು ಬಿಟ್ಕೊಡ್ತಾರೆ ಹಂಗೆ? ಯಾರೂ ಬಿಟ್ಕೊಡೋದಿಲ್ಲ, ನಾವೇ ಗೆಲ್ತೀವಿ. ಈ ಚಾಂಪಿಯನ್ ಟ್ರೋಫಿ ನಮಗೆ ಬರುತ್ತೆ. ಅವರೇ ಉಳ್ಕಿದ ಟೀಮಿಗೆ ಹೋಗೋದಿಲ್ಲ ಅದು. ಅವರು ಕಮ್ಬ್ಯಾಕ್ ಮಾಡಿದ್ರೆ ಅವ್ರಿಗೂ ಹೋಗುತ್ತೆ. ನಮ್ಮ ಟೀಮ್ ಅದೇ ಚಾಂಪಿಯನ್ ಟ್ರೋಫಿ ನಮಗೆ ಬರಲಪ್ಪ ಅಂತ ಅನ್ಕೋತೀನಿ. ನಮ್ಮ ಟೀಮ್ ಇಂಡಿಯಾದವ್ರು ಗೆದ್ರೆ ಚಲೋ ಆಗುತ್ತೆ ನಮಗೂ. ಮನಗಂಡಾಗತ್ತೆ ನಮಗೂ ನೋಡೋಕೆ, ಅದು ಬೇಸರ ಆಗಲ್ಲ. ಮ್ಯಾಚ್ ಒಟ್ಟು ತಿಂಡಿಲೇ ನಡೀತಾವೆ ಇವು. ನೋಡು ಚಾಂಪಿಯನ್ ಟ್ರೋಫಿ ಗೆದ್ದು ಬರಲಿಯಪ್ಪ ಇಂಡಿಯಾ ಅನ್ನೋನು. ನೋಡೋಣ ಕಮ್ಬ್ಯಾಕ್ ಅದು ಮಾಡಿ ಗೆದ್ದು ಬರ್ತಾರೆ ಅವರು. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 4845 ಅಂತ ಐತಿ ಚಾನಲ್ ಐತಿ. ಹೆಸರು